ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಸೋನಿ ಕ್ರಿಯೇಷನ್ಸ್. ನಾನಿವತ್ತೊಂದು ಈಸಿಯಲ್ಲಿ ಎಗ್ ಕರಿ ಹೇಗೆ ಮಾಡೋದು, ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದು ಅಂತ ಒಂದು ರೆಸಿಪಿಯನ್ನು ನಿಮಗೆ ಶೇರ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದ್ರೆ ಇದಕ್ಕೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನೋಡಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ಒಂದೊಂದು ತೋರಿಸ್ತಾ ಹೋಗ್ತೇನೆ. ಈಗ ನಾನು ಮೊದಲಿಗೆ ಇಲ್ಲಿ ಒಂದು 5 ಎಗ್ ತಗೊಂಡಿದ್ದೇನೆ. ಇದನ್ನೇನು ಬಾಯ್ಲ್ ಮಾಡಿದ ಎಗ್ ಅಲ್ಲ, ಹಸಿ ಎಗ್ ಅಲ್ಲಿ ನಾನು ಮಾಡುದು. ತುಂಬಾ ಕಡಿಮೆ ಸಮಯದಲ್ಲಿ ಈ ಎಗ್ ರೆಸಿಪಿ ಮಾಡ್ಬೋದು. ನೋಡಿ, ಈಗ ಒಂದು 2 ಆನಿಯನ್ ಅನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ. ನಾನು ಸ್ವಲ್ಪ ಜಾರ್ ತಗೊಳ್ಳುವಾಗ ಸಣ್ಣದಾಯ್ತು, ಸೊ ನಾನು ಈಗ ಅದೇ ಜಾರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ 2 ಸಲ ಗ್ರೈಂಡ್ ಮಾಡಿ ತಂದು ನಿಮ್ಗೆ ತೋರಿಸ್ತೇನೆ. ಸೊ ಅರ್ಜೆಂಟ್ ಅಲ್ಲಿ ನಾನು ಇವತ್ತು ಮಾಡ್ತಾ ಇದ್ದೇನೆ. ನಾನು ಮೀನು ಮಾಡ್ಬೇಕಂತ ಎನ್ಸಿದ್ದು. ಈಗ ನೋಡಿ, ಎಲ್ಲ ಸಾಮಾನು ನೋಡಿ. ಒಂದು ಕೊತ್ತಂಬರಿ 2 ಟೇಬಲ್ ಸ್ಪೂನ್, ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್, 1 ಟೇಬಲ್ ಸ್ಪೂನ್ ಜೀರಾ, ಅರ್ಧ ಟೇಬಲ್ ಸ್ಪೂನ್ ಬಡಿಸೊಪ್ಪು, 1 ಇಂಚು ಚಕ್ಕೆ, 4 ಲವಂಗ, 2 ಏಲಕ್ಕಿ. ಇಷ್ಟೇ ಸಾಮಾನು ಇದಕ್ಕೆ. ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಈಗೆಲ್ಲ ಗ್ರೈಂಡ್ ಮಾಡುವ ಮೊದಲಿಗೆ ಸಾಮಾನನ್ನೆಲ್ಲ. ಮತ್ತೆ ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು ದಲಿಯ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಗ್ರೇವಿಯನ್ನು ತಿಕ್ ಮಾಡ್ತೇನೆ. ನಾನು ಕಾಯಿ ಸ್ವಲ್ಪ ಹಾಕೋದು. ಒಂದು 4-5 ನಾನು ಬ್ಯಾಡಿಗೆ ಚಿಲ್ಲಿ ತಗೊಂಡಿದ್ದೇನೆ. ನೀವು ಗ್ರೀನ್ ಚಿಲ್ಲಿಯೂ ತಗೊಳ್ಬಹುದು. ಇದು ಗ್ರೀನ್ ವರ್ಷನ್ ಅಲ್ಲಿ ಮಾಡ್ಬೇಕಾದ್ರೆ ನೀವು ಗ್ರೀನ್ ಚಿಲ್ಲಿ ತಗೊಳ್ಳಿ. ಮತ್ತೆ ಇಲ್ಲಿ ಒಂದು 8 ಹೆಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ. 1 ಇಂಚು ಶುಂಠಿ, ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ತಂದಿದ್ದೇನೆ. ಇದನ್ನು ಈ ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ತೇನೆ. ನೀವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದ್ರೂ ಹಾಕ್ಬೋದು. ಇದೆಲ್ಲ ಒಳ್ಳೆ ಎಲ್ಲವನ್ನು ಹಸಿ ಹಸಿ ಹಾಕಿದ್ರೆ, ಫ್ರೆಶ್ ಹಾಕಿದ್ರೆ ಟೇಸ್ಟ್ ಒಳ್ಳೆ ಬರ್ತದಂತ. ಇಲ್ಲಿ ನಾನೊಂದು ನೀವು ನಾನು ಒಣ ಕೊಬ್ಬರಿ ಹಾಕಿದ್ದೇನೆ. ನೀವು ಇಲ್ಲದ್ರೆ ಹಸಿ ಕೊಬ್ಬರಿ ತುರಿಯೋದು 2-3 ಟೇಬಲ್ ಸ್ಪೂನ್ ಅಷ್ಟು ಹಸಿ ಕೊಬ್ಬರಿ ತುರಿ ಹಾಕಿದ್ರೆ ಸಾಕು. ಕೊಬ್ಬರಿಯನ್ನು ತುರಿಬೇಕು, ಆ ಕೆಲಸವು ಉಳಿತದೆ. ಇದು ದಿಢೀರನೆ ಮಾಡುವ ನೋಡಿ. ಇದನ್ನ ನಾನು ಚೆಂದ ಮಾಡಿ ಪೇಸ್ಟ್ ಮಾಡಿ ತಂದೆ. ಈಗ ಹುಳಿ ಬೇಕಲ್ಲ, ಅದಕ್ಕೆ 2 ಟೊಮೆಟೊವನ್ನು ಕಟ್ ಮಾಡಿ ಪುನಃ ಗ್ರೈಂಡ್ ಮಾಡ್ತೇನೆ. ನಾನು ಹೇಳಿದಲ್ಲಿ ಮಿಕ್ಸಿ ಜಾರ್ ನಂದು ಸಣ್ಣದಿರ್ಲಿಕ್ಕೆ ಹೋಗಿ ನಾನು ಅರ್ಜೆಂಟಿಗೆ ಮಾಡುವಾಗ ಜಾರ್ ಸಣ್ಣ ತಗೊಂಡೆ. ಸೊ ಅದರಲ್ಲಿ ನಾನೀಗ ಅಡ್ಜಸ್ಟ್ ಮಾಡ್ತಾ ಇದ್ದೇನೆ. ಇದನ್ನು ಸ್ವಲ್ಪ ನೀವು ಜಾರ್ ದೊಡ್ಡ ತಕೊಂಡು ಗ್ರೈಂಡ್ ಮಾಡಿ. ಮತ್ತೆ ರೆಸಿಪಿ ಹೇಗೆ ಬಂತಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಇದು ದಂಟು ಕೂಡ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಿ ತರ್ತೇನೆ. ಆಗ ನಮ್ದು ಇಡೀ ಪೇಸ್ಟ್ ರೆಡಿ ಆಗ್ತದೆ. ಈಗ ಒಂದು ನಾನು ನಾನ್ ಸ್ಟಿಕ್ ಬಾಣಲೆ ತಗೊಳ್ಳಿದೆ. ನೀವು ಯಾವುದು ದಪ್ಪ ತಳದ ಪಾತ್ರ ಮಾತ್ರ ತಗೊಳ್ಳಿ. ಇಲ್ಲಿ ನಾನು ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೇನೆ 2 ಟೇಬಲ್ ಸ್ಪೂನ್. ನೀವು ಯಾವ ಕುಕಿಂಗ್ ಆಯಿಲ್ ಹಾಕ್ಬೋದು. ಈಗ ಒಂದೊಂದೇ ನಾನು ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ. ಸೊ ಅಷ್ಟಿಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಾ ಹಾಕ್ತೇನೆ. ಇದು ಡೈಜೆಷನ್ಗೆ ಒಳ್ಳೇದಾಗ್ತದೆ, ನಮ್ಮ ಗ್ರೇವಿಗೆ ಒಳ್ಳೆ ಟೇಸ್ಟ್ ಕೂಡ ಕೊಡ್ತದೆ. ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಮೆಂತೆ ಹಾಕ್ತಾ ಇದ್ದೇನೆ. ಮೆಂತೆ ಕಾಳು, ಮೇಥಿದಾನ ಇದನ್ನು ಹಾಕ್ತಿದ್ದೇನೆ. ಇದು ಜೀರಿಗೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಅವರವರಿಗೆ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡುವ. ಜೀರಿಗೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಬರ್ಬೇಕು ಮಾತ್ರ. ಗ್ಯಾಸ್ ಆನ್ ಮಾಡಿ ನಾನು ಇದೆಲ್ಲ ಮಾಡಿದ್ದಲ್ಲ. ಈಗ ನಾನು ಇದು ರೆಡಿ ಮಾಡಿದ ಪೇಸ್ಟ್ ಉಂಟಲ್ಲ, ಅದನ್ನ ಇದಕ್ಕೆ ಫ್ರೈ ಮಾಡ್ಲಿಕ್ಕೆ ಉಂಟು. ನಿಮಗೆ ಅರ್ಜೆಂಟಿಗೆ ನೀವು ಮಾಡ್ಬೇಕಾದ್ರೆ ಉಂಟಲ್ಲ, ಟೈಮ್ ಇಲ್ಲ ನಿಮ್ಮ ಹತ್ರ ಅಂತಂದ್ರೆ ಈ ತರ ಎಗ್ ಕರಿಯನ್ನು ಮಾಡ್ಬೋದು. ಇದು ಒಳ್ಳೆ ಟೇಸ್ಟ್ ಕೊಡ್ತಾರೆ ನೋಡಿ. ಇಷ್ಟು ತರ ಪೇಸ್ಟ್ ಎಷ್ಟು ಆಯ್ತು ನೋಡಿ. ನಾನು 3 ಟೇಬಲ್ ಸ್ಪೂನ್ ನಾನು ಕಾಯಿ ತುರಿ ಹಾಕಿದ್ದು, ನೀವು ಹಾಕಿದೆ. ದಲಿಯ ಹಾಕ್ಲಿಕ್ಕೆ ಹೋಗಿ ಪೇಸ್ಟ್ ಸ್ವಲ್ಪ ದಪ್ಪ ಆಗ್ತದೆ ನಿಮ್ಗೆ. ಮತ್ತೆ ತುಂಬಾ ಎಗ್ ಕರಿಯನ್ನು ನಮ್ಮಲ್ಲಿ ತೆಳುವಾಗಿ ಯಾರು ಇದನ್ನು ಯೂಸ್ ಮಾಡೋದು. ನೀವು ಹೇಗೆ ಬೇಕು ಗ್ರೇವಿಯನ್ನು, ತಿಕ್ ಬೇಕಾ ತೆಳು ಬೇಕಾ ಹೇಗೆ ಬೇಕಾದ್ರೂ ನಿಮ್ಮ ಟೇಸ್ಟಿಗೆ ಬೇಕಾದ್ರೆ ನೀವು ಅದನ್ನು ಗ್ರೇವಿಯನ್ನು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಇದನ್ನ ನಾನು ಪರೋಟ, ದೋಸೆ ಎಲ್ಲ ತಿನ್ಲಿಕ್ಕೆ ಆಗ್ತದೆ. ವೈಟ್ ರೈಸ್ಗೂ ಒಳ್ಳೇದಾಗ್ತದೆ ಇದು. ಸೊ ಇದನ್ನ ಒಂದು 10 ನಿಮಿಷ ನಾವು ಇದನ್ನ ಹಸಿ ವಾಸನೆ ಹೋಗ್ಲಿಕ್ಕೆ ಫ್ರೈ ಮಾಡ್ಬೇಕು. ಯಾಕಂದ್ರೆ ನಾವು ಆನಿಯನ್ ಕೂಡ ಹಾಕಿದ್ದೇವಲ್ಲ, ಟೊಮೆಟೊ ಹಾಕಿದ್ದೇವಲ್ಲ, ಎಲ್ಲದರ ಹಸಿ ವಾಸನೆ 10 ನಿಮಿಷ ನೀವು ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡಿ. ಆಗ ಸ್ವಲ್ಪ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ನೋಡಿ, ಈಗ ನಾನು ರುಚಿಗೆ ಉಪ್ಪು ಹಾಕ್ತೇನೆ. ಗ್ರೇವಿ ಉಂಟಲ್ಲ ತಿಕ್ ಆಗ್ತಾ ಬರ್ತದೆ. ನಾನು ನೀರು ಹಾಕ್ಲಿಲ್ಲ ಈಗ ನಾನು. ಆಗ ನಾನು ಹಳದಿ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಅರ್ಧ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್, ಹಳದಿ ಪುಡಿಯು ಹಾಕ್ತೇನೆ. ಇದನ್ನೆಲ್ಲ ನಾವು ಮಿಕ್ಸ್ ಮಾಡಿ, ಉಪ್ಪು ಹಾಕಿದ ಕೂಡಲೇ ಮಸಾಲ ಬೇಗ ಬೇಯ್ತದೆ ಕೂಡ. ಸೊ ಒಂದು 10 ನಿಮಿಷ ನೀವು ಕೈ ಆಡಿಸ್ತಾ ನೀವು ಇದನ್ನು ಗ್ರೇವಿಯನ್ನು ಫ್ರೈ ಮಾಡಿದ್ರೆ ಸಾಕು. ಯಾಕಂದ್ರೆ ನಾನ್ ಸ್ಟಿಕ್ ಆಗ್ಲಿಕ್ಕೆ ಹೋಗಿ ಹೆಚ್ಚು ನೀವು ಎಫರ್ಟ್ ಹಾಕ್ಬೇಕಾಗಿಲ್ಲ, ಅದೇನ್ ತಳ ಹಿಡಿಯುವುದಿಲ್ಲ. ನೀವು ದಪ್ಪ ತಳದ ಯಾವ್ದಾದ್ರು ಪಾತ್ರೆ ತಗೊಂಡು ಸ್ವಲ್ಪ ಕೈ ಆಡಿಸ್ತಾ ಇರಿ. ನೀರ್ ಹಾಕ್ಲಿಲ್ಲಲ್ಲ ನಾವು. 10 ನಿಮಿಷ ಹಸಿ ವಾಸನೆ ಹೋಗ್ಲಾಗ ಆನಿಯನ್ ಬೇಯ್ತದೆ, ಟೊಮೆಟೊ ಬೇಯ್ತದೆ. ಈ ತರ ಒಂದ್ಸಲ ದಿಢೀರ್ ನಮ್ಗೆ ಟೈಮ್ ಇಲ್ಲದಾಗ ಈ ತರ ಎಗ್ ಕರಿಯನ್ನು ನಾನ್ ವೆಜ್ ಬೇಕಂತ ಮನೆಯಲ್ಲೇ ಇದ್ ಮಾಡುವಾಗ ಆ ತರ ಈ ರೆಸಿಪಿಯನ್ನು ನೀವು ಶೇರ್ ಮಾಡ್ಬೋದು. ಸೊ ಈಗ ನಾನು ಇದೆಲ್ಲ ಫ್ರೈ ಆಗ್ತಾ ಬಂತು. ಈಗ ನಾನು ಎಂತ ಮಾಡ್ತೀನಿ, ಇದಕ್ಕೊಂದು ಇಷ್ಟು ದಪ್ಪಕ್ಕೆ ಪೇಸ್ಟ್ ಇಡ್ಲಿಕ್ಕೆ ಆಗುದಿಲ್ಲ. ಇದನ್ನ ನಾನು ಸ್ವಲ್ಪ ಒಂದು 2 ಕಪ್ಪಿನಷ್ಟು ನಾನು ನೀರು ತಂದು ಇದಕ್ಕೆ ಆಡ್ ಮಾಡ್ತೀನಿ. ಎಷ್ಟು ಗ್ರೇವಿ ದಪ್ಪ ಬೇಕು ನೋಡಿ ಅಷ್ಟಕ್ಕೀಗ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಇದನ್ನು ಇನ್ನೂ ಇದು ನೀರು ತಗೊಳ್ತಾ ನೋಡಿ, ಇನ್ನೂ ದಪ್ಪವೇ ಉಂಟು ಗ್ರೇವಿ ಇದು ನೋಡಿ. ಅದೆಷ್ಟು ದಲಿಯಾ ಮತ್ತೆ ಆನಿಯನ್, ಟೊಮೆಟೊ ಎಲ್ಲ ಹಾಕ್ಲಿಕ್ಕೆ ಹೋಗಿ ಉಂಟಲ್ಲ. ಪುನಃ ನಾನು ನೀರು ಹಾಕಿದೆ. ಒಂದು 2 ಕಪ್ಪಿನಷ್ಟು ನಾನು ನೀರು ಹಾಕಿದೆ.
ಅದು ನೀವು ಹೇಳಿದಿನಲ್ಲ, ನಿಮ್ದು ಗ್ರೇವಿ ನಿಮ್ಗೆ ಹೇಗೆ ಬೇಕೋ ಆ ತರದಲ್ಲಿ ನೀವು ಮಾಡಿ. ಮತ್ತೆ ಮೊಟ್ಟೆ ಒಡೆದ ನಂತರ ನೀವು ನೀರ್ ಹಾಕ್ಲಿಕ್ಕೆ ಆಗುದಿಲ್ಲ. ಈಗಲೇ ನೀವು ಗ್ರೇವಿ ಥಿಕ್ನೆಸ್ ಅನ್ನು ಈಗಲೇ ನೀವು ಎಷ್ಟು ಬೇಕಂತ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಅದು ಕುದಿತಾ ಬಂದಾಗೆ ಇದು ದಪ್ಪ ಆಗ್ತದೆ ಈ ಗ್ರೇವಿ. ಸೊ ನಾನು ಖಾರ ಕಡಿಮೆ ಇದ್ರೆ ಇದಕ್ಕೊಂದು 2 ಹಸಿಮೆಣಸು ಹಾಕಿದ್ದೇನೆ. ನೀವು ಎಷ್ಟೋ ಹಸಿಮೆಣಸು ಹಾಕ್ಬೋದು, ಇಲ್ಲದ್ರೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಬೋದು. ನಾನೊಂದು 5 ಮಾತ್ರ ಹಾಕಿದ್ದು ಬ್ಯಾಡಗಿ ಚಿಲ್ಲಿ. ಸೊ ನಮ್ಗೆ ಖಾರ ಸ್ವಲ್ಪ ಕಡಿಮೆ ಆಯ್ತು, ಮತ್ತೆ ಗ್ರೀನ್ ಚಿಲ್ಲಿ ಆಗಿ ಸ್ವಲ್ಪ ಟೇಸ್ಟ್ ಕೊಡ್ತದೆ. ಸೊ 2 ಗ್ರೀನ್ ಚಿಲ್ಲಿಯನ್ನು ಸ್ಪ್ಲಿಟ್ ಮಾಡಿ ಈ ಗ್ರೇವಿಗೆ ಹಾಕಿದ್ದೇನೆ. ಇದನ್ನು ಈಗ ನಾನು ಲಿಡ್ ಮುಚ್ಚಿ ಪುನಃ ಒಂದು 5 ನಿಮಿಷ ಕುದಿ ಬರಿಸ್ತೇನೆ ಚೆನ್ನಾಗಿ. ಆಗ ಏನ್ ಇನ್ನು ಹಸಿ ವಾಸನೆ ಇದೆಲ್ಲ ಹೋಗಿ ನೋಡಿ ಫುಲ್ ಗ್ರೇವಿ ಕುದಿ ಬಂತು. ಈಗ ನೀವು ಪುನಃ ದಪ್ಪ ನೋಡ್ಬೋದು, ಪುನಃ ದಪ್ಪ ಉಂಟಾ ಗ್ರೇವಿ. ನಿಮ್ಗೆ ತಿಳುವ ಮಾಡ್ಬೇಕಾದ್ರೆ ಈಗಲೂ ಸ್ವಲ್ಪ ನೀರು ನೀವು ಹಾಕಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಈಗ ನಾನು ಇನ್ ಎಂತ ಕೆಲಸ ಇಲ್ಲ ನೋಡಿ, ಇಷ್ಟ ಗ್ರೇವಿ ರೆಡಿ ಆಯ್ತು. ಉಪ್ಪು ಹುಳಿ ಖಾರ ಎಲ್ಲ ಈಗಲೇ ನೀವು ನೋಡ್ಬೇಕು ಹೇಗೆ ಉಂಟಂತ. ನಾನೀಗ ಉಪ್ಪು ನೋಡ್ತಾ ಇದ್ದೇನೆ. ನಂಗೆ ಮತ್ತೆ ಯಾಕಂದ್ರೆ ಮೊಟ್ಟೆ ಹಾಕಿದ ನಂತರ ಕೈ ಆಡಿಸಬಾರ್ದು, ಆಗ ಮೊಟ್ಟೆ ಪುಡಿ ಆಗ್ತದೆ. ಅದೇ ಒಂದು ಇಂಟೆನ್ಷನ್ಗೆ ನಾನು ಹೇಳುದು ನಿಮ್ಗೆ. ಇದು ಎಗ್ ಕರಿ ಮಾಡಿ ಎಲ್ಲರೂ ಮಾಡ್ತಾರೆ, ಬಟ್ ಈ ರೀತಿ ನೀವು ಒಂದ್ಸಲ ಮಾಡಿ ನೋಡಿ, ನಿಮ್ಗೂ ಖುಷಿ ಆಗ್ತದೆ. ನೀವು ಅದಕ್ಕೆ ನಂಗೆ ನೀವು ಕಮೆಂಟ್ಸ್ ಅಲ್ಲಿ ಗ್ಯಾರಂಟಿ ನಂಗೆ ತಿಳಿಸ್ತೀರಿ ಒಳ್ಳೇದಾಗಿದೆ, ಒಳ್ಳೇದು ಬರ್ತದೆ ಈ ಕರಿ ಅಂತ. ಸೊ ಈಗ ಇದು ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಆಯ್ತು. ನಾನೀಗ ಉಪ್ಪು ರುಚಿಗೆ ಪುನಃ ಸ್ವಲ್ಪ ಹಾಕಿದೆ ನಾನು. ಈಗ ಗ್ಯಾಸ್ ಉಂಟಲ್ಲ, ಇದು ಮೀಡಿಯಂ ಫ್ಲೇಮ್ ಅಲ್ಲೇ ಕುದೀತಾ ಉಂಟು. ಈಗ ನಾನು ಗ್ಯಾಸ್ ಅನ್ನು ಸಿಮ್ ಮಾಡಿದೆ. ಯಾಕಂದ್ರೆ ಈಗ ಉಂಟಲ್ಲ, ಇದು ಲಾಸ್ಟ್ ಪ್ರೋಸೆಸ್. ಈಗ ನಾನು ಎಗ್ ಹಾಕ್ತಾ ಇದ್ದೇನೆ. ನಾನಿಲ್ಲಿ 5 ಎಗ್ ತಗೊಂಡಿದ್ದೇನೆ. ನೀವು ಎಷ್ಟು ಜನ ಇದ್ದೀರಿ ನೋಡಿ, ಅದು ನೋಡಿ ನೀವು ತಕೊಳ್ಳಿ. ಡೈರೆಕ್ಟ್ ಹೊಡಿಯೋದು ನೋಡಿ, ನೀವು ಎಗ್ ಬೇಯಿಸೋ ಕೆಲಸವೂ ನಿಮ್ಗೆ ಇರುವುದಿಲ್ಲ. ಸೊ ಸ್ವಲ್ಪ ಎಗ್ ಹೀಗೆ ಹಾಕಿದ ಕೂಡಲೇ ಗ್ರೇವಿಯು ಸ್ವಲ್ಪ ದಪ್ಪ ಕೂಡ ಆಗ್ತದೆ ಇದರಲ್ಲಿ. ಮತ್ತೆ ದಿಢೀರನೆ ನೀವು ಈ ತರ ಕರಿ ಮಾಡಬಹುದು. ನಮ್ಮಲ್ಲಿ ಇದನ್ನು ನಾವು ಚಪಾತಿಗೂ ಈ ತರ ಮಾಡಿ ಯೂಸ್ ಮಾಡ್ತೇನೆ ಒಂದ್ಸಲ ಸಾಯಂಕಾಲಕ್ಕೆ. ಮತ್ತೆ ಇದು ನೋಡಿ ಈ ತರ ನೀವು ಗ್ರೇವಿ ಮಾಡಿ ಹೇಗೆ ಬಂತಂತ ನಾನು ಹೇಳ್ತಾ ಇದ್ದೇನೆ. ಕಮೆಂಟ್ಸ್ ಅಲ್ಲಿ ತಿಳಿಸಿ, ನಂಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಒಳ್ಳೊಳ್ಳೆ ರೆಸಿಪಿ ಆದಷ್ಟು ನಿಮ್ಗೆ ಹಾಕ್ತಾ ಇರ್ತೇನೆ, ಕಂಟಿನ್ಯೂಸ್ ಹಾಕ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೇನೆ. ನೋಡಿ ಇದನ್ನು ನಾನೀಗ 5 ಎಗ್ ಅನ್ನು ಒಡೆದು ಹಾಕಿದೆ. ಈಗ ಲಿಡ್ ಮುಚ್ಚಿ 10 ಮಿನಿಟ್ಸ್ ಸಿಮ್ ಅಲ್ಲಿ ನಾನು ಈ ಎಗ್ ಅನ್ನು ಬೇಯಬೇಕಲ್ಲ, ಎಗ್ಗಿಗ ಅದನ್ನು ನಾನು ಲಿಡ್ ಮುಚ್ಚಿ 10 ಮಿನಿಟ್ಸ್ ಬೇಯಿಸ್ತೇನೆ. ಎಗ್ ಬೆಂದ ನಂತರ ಹೇಗೆ ಬಂದಂತ ತೋರಿಸ್ತೇನೆ ನಾನು. ನೋಡಿ ಈ ತರ ಬೆಂದ ನೋಡಿ, ಒಳ್ಳೆ ನೋಡಿ ಎಲ್ಲ ಫುಲ್ ಆಯಿಲ್ ಎಲ್ಲ ಬಿಟ್ಟು ಎಗ್ಗು ಬೆಂದೆ, ಗ್ರೇವಿ ಅಷ್ಟು ಒಳ್ಳೇದಾಗಿದೆ. 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿಯನ್ನು ಡ್ರೈ ರೋಸ್ಟ್ ಮಾಡಿ ಕೈಯಲ್ಲಿ ಪೌಡರ್ ಮಾಡಿ ಈಗ ಸ್ಪ್ರಿಂಕಲ್ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಫ್ಲೇವರ್ಗೆ ಒಳ್ಳೇದಾಗ್ತದೆ. ಇಲ್ಲಿಗೆ ಎಗ್ ಕರಿ ರೆಸಿಪಿ ರೆಡಿ ಆಯ್ತು. ಈ ವಿಡಿಯೋ ಇಷ್ಟ ಆದಕ್ಕೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದೇನೆ. ನಾನು ಇದೇ ತರ ಒಳ್ಳೆ ರೆಸಿಪಿ ನಿಮ್ಗೆ ಹಾಕಿ ನಿಮ್ಮನ್ನು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ನೋಡ್ತೇನೆ. ನಾನು ನ್ಯೂಸ್ ಬರುವಾಗ ಇನ್ನೊಂದು ವಿಡಿಯೋದಿಂದ ಇನ್ನೊಂದು ರೆಸಿಪಿಯಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ನಿಮ್ಮ ಒಪಿನಿಯನ್ ಅನ್ನು, ನಿಮ್ಮ ಕಮೆಂಟ್ಸ್ ಅನ್ನು ಆದಷ್ಟು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ, ನನ್ನ ವಿಡಿಯೋಗೆ ಹೈಪ್ ಮಾಡಿ. ಥ್ಯಾಂಕ್ ಯು, ಬಾಯ್.